ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ದಿನ ನಾನು ಏನೇನೆಲ್ಲ ತೊಗೊಂಡೆ ಅಂತ ನಿಮಗೂ ತೋರಿಸ್ತೀನಿ. ನಾನು ತೊಗೊಂಡಿರೋದು, ಈಗ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಹತ್ತಿರ ಬಂತಲ್ವಾ, ಸೊ ಸರ ಎಲ್ಲ ದೇವ್ರಿಗೆ ಹಾಕೋಕ್ಕಿರಲಿಲ್ಲ, ಹಾಗೆ ನಮಗೂ ಇರಲಿಲ್ಲ. ಅದಕ್ಕೋಸ್ಕರ ಇದನ್ನು ಮೀಶೋ ಒಳಗೆ ಆರ್ಡ್ರ್ ಮಾಡಿದ್ದೆ. 2 ಪೀಸ್ ಸೆಟ್ ಇದು. ಇಯರಿಂಗ್ಸು ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿರಿ ಡಿಸೈನು. ಆಮೇಲೆ ನಾನು ಹೇಗೆ ಬರುತ್ತೋ ಏನೋ, ಅಕಸ್ಮಾತ್ ಚೆನ್ನಾಗಿ ಬರಲಿಲ್ಲ ಅಂದರೆ ಅಷ್ಟರೊಳಗೆ ಬೇಗ ಹಬ್ಬದೊಳಗೆ ರಿಟರ್ನ್ ಮಾಡೋಣ ಅಂತ ತರಿಸಿದ್ದೆ. ಚೆನ್ನಾಗಿದೆ, ಪರವಾಗಿಲ್ಲ, ನನ್ನ ಇಷ್ಟ ಆಯಿತು. 2 ಸರ ಬಂದಿದೆ, ಒಂದು ಲಾಂಗು ಒಂದು ಶಾರ್ಟು. ಆಮೇಲೆ ಇಯರಿಂಗ್ಸು ಜುಮ್ಕಿನೂ ಅಷ್ಟೇ ಚೆನ್ನಾಗಿದೆ. ತುಂಬ ರೇಟ್ ಏನಿಲ್ಲ, ಬರೀ 600ಗೆ 2 ಪೀಸ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ, ಇದು ಸೊಂಟದ ಪಟ್ಟಿ ಚೈನ್. ಇದನ್ನು ತುಂಬ ದಿವಸದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟು ಕ್ವಾಲಿಟಿ ಸರಿ ಇರೋದು ಯಾವುದೂ ಸಿಗ್ತಿದ್ದಿಲ್ಲ. ಇದು ಚೆನ್ನಾಗಿದೆ, ಒಂಥರ ಡೈಮಂಡ್ ಶೇಪಿಂದು. ಅದನ್ನೊಂದು ತೊಗೊಂಡೆ. ಸೊ ಅದನ್ನೆಲ್ಲ ತೆಗೆದಿಟ್ಟು ನೆಕ್ಸ್ಟ್ ಅಡುಗೆ ಮಾಡೋಣ ಅಂತ ಒಳಗೆ ಬಂದೆ. ಇವತ್ತು ಟಿಫನ್ ಮಾಡಿರಲಿಲ್ಲ, ಸೊ ಹಾಲು ಕುಡೀನಿ ಅಂತ ಹಾಲು ಹಾಕೋಣಕ್ಕೆ ಹೋಗಿ ನೋಡಿರಿ ಸ್ವಲ್ಪ ಚೆಲ್ಬಿಟ್ಟೆ. ಬೇರೆ ಸ್ವಲ್ಪ ಗಲೀಜು ಮಾಡಿದ್ರು ಚೀರ್ತೀನಿ, ನಾನೇ ಚೆಲ್ಬಿಟ್ಟೆ. ಬೇಗ ಒರೆಸ್ಕೊಂಡು ಮತ್ತೆ ಬೇಳೆ ಸಾರು ಮಾಡೋಣ ಅಂತ ಇಡ್ತಾಯಿದ್ದೀನಿ. ಬೇಳೆ ಸಾರು ಅಂದರೆ ನಮ್ಮ ಕಡೆ ಬೇಳೆ ಕಟ್ಟು ಅಂತಾರೆ ಇದಕ್ಕೆ. ನಮ್ಮಮ್ಮ ಮಾಡ್ತಿತ್ತು, ತುಂಬ ದಿನದ ಮೇಲೆ ಇದನ್ನು ಮಾಡಿದ್ದಿಲ್ಲ. ಬೇಳೆ ಸಾರು ಮಾಡ್ತಿದ್ದೆ, ಬೇಳೆ ಕಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾವೆಲ್ಲ ಬೇಳೆ ಕಟ್ಟು ಹೇಗೆ ಮಾಡ್ತಿದ್ದೀವಿ ಅಂದರೆ, ಬೇಳೆ ಹಾಕಿ ಟೊಮೊಟೊ, ಒಣಮೆಣ್ಸಿಕಾಯಿ, ಸ್ವಲ್ಪ ಎಣ್ಣೆ ಉಪ್ಪು ಬಿಟ್ಟು ವಿಷಲ್ ಹೊಡ್ಸೋಕ್ಕೆ ಇಡ್ತೀವಿ. ನೆಕ್ಸ್ಟ್ ಅದನ್ನು ತೆಗೆದು ಒಂದು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಸ್ವಲ್ಪ ಕುಟ್ಟಿ ಹಾಕಿ ಆಮೇಲೆ ಒಗ್ಗರಣೆ ಕೊಡ್ತೀವಿ. ಈರುಳ್ಳಿ, ಸಾಸಿವೆ ಹಾಕಿ, ಸ್ವಲ್ಪ ಕರಿಬೇವು ಹಾಕಿ, ಕೊತ್ತಂಬರಿ ಹಾಕಿ ಮಸ್ತು ಇದನ್ನು ಒಗ್ಗರಣೆ ಕೊಡ್ತೀವಿ. ಈ ಥರ ನಾವು ಬೇಳೆ ಕಟ್ ಮಾಡ್ತೀವಿ, ಚೆನ್ನಾಗಿರುತ್ತೆ. ಇವತ್ತು ನಾನು ಟಿಫನ್ ಮಾಡಿದ್ದಿಲ್ಲ, ಏನೂ ತಿಂದಿದ್ದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಲೋಟ ಹಾಲು ಕುಡಿದು ನೆಕ್ಸ್ಟ್ ಕೆಲಸ ಮಾಡೋಣ ಅಂತ ಹಾಲು ಕುಡಿದು, ಸಾರಿಗೇನೋ ಈ ಕಡೆ ವಿಷಲಿಗೆ ಇಟ್ಟಿದ್ದೀನಿ, ಅದು ವಿಷಲ್ ಹೊಡೆಯೋವರೆಗೂ. ಸೊ ಏನು ಮಾಡೋಣ ಅಂತ ಸ್ವಲ್ಪ ಹಣ್ಣಿತ್ತು, ದಾಳಂಬ್ರಿ ಹಣ್ಣು, ಮತ್ತು ಕೆಟ್ಟೋಗುತ್ತೆ ಅಂತ ಸ್ವಲ್ಪ ಹೆಚ್ಚಿ ಇಡೋಣ ಅಂತಂದು ಅಷ್ಟರಲ್ಲೇ ತೆಗಿತಾ ಇದ್ದೀನಿ. ಅವರು ಚೆನ್ನಾಗಿರೋದೇ ಕೊಡ್ರಿ ಅಂತ ಹೇಳಿದ್ದೀನಿ. ಹ್ಞೂ ಮೇಡಮ್ ಚೆನ್ನಾಗಿದೆ ಅಂತಂದು ಹೇಳ್ಕೊಟ್ಟಿದ್ದಾರೆ. ನೋಡಿರಿ ಎಷ್ಟೊಂದು ಹುಳುಕಿದೆ, 1-2 ಹಣ್ಣು ಕೆಟ್ಟೋಗಿದೆ. ಎಲ್ಲ ತೆಗೆದು ಕ್ಲೀನ್ ಮಾಡಿ ಹಣ್ಣೆಲ್ಲ ಬಿಡಿಸಿ ಇಟ್ಟರೆ ತಿಂತಾರೆ, ಇಲ್ಲ ಅಂದರೆ ಅದು ಹಂಗೇ ಇರುತ್ತೆ ಅಂತಂದು ಬಿಡಿಸಿಟ್ಟೆ. ಸಾರಿಂದು ವಿಷಲ್ ಹೊಡಿತು, ಸೊ ಅದನ್ನು ಆಫ್ ಮಾಡಿ ಗ್ಯಾಸ್ನ. ಅಷ್ಟರೊಳಗೆ ಬಟ್ಟೆ ಒಣಾಕಿ ಬಂದು ಆಮೇಲೆ ಸಾರಿಗೆ ಒಗ್ಗರಣೆ ಕೊಡೋಣ ಅಂತಂದು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ. ಅದನ್ನೆಲ್ಲ ತಗೊಂಡೋಗಿ ಬೇಗ ಒಣಕ್ಕೆ ಬರೋಣ ಅಂತ ತಗೊಳ್ತಾ ಇದ್ದೀನಿ. ಮತ್ತೆ ಈಗ ಮಳೆ ಹಿಡ್ಕೊಂತು ಅಂದರೆ ಬಟ್ಟೆಗಳೇ ಒಣಗಲ್ಲ. ಹಂಗಾಗಿ ಇವಾಗ ನಾನು ಬೇಗನೆ ಬೆಳಗ್ಗೆ ಎದ್ದು ಹಾಕಿದರೆ ಇದರಲ್ಲೇ ಅರ್ಧ ಡ್ರೈ ಆಗುತ್ತೆ, ಇನ್ನು ಅರ್ಧ ಒಣಗೋದ್ರಲ್ಲಿ ಅಷ್ಟೊತ್ತಿಗೆ ಸಂಜೆ ಆಗುತ್ತೆ, ಮಳೆ ಹಿಡ್ಕೊಳುತ್ತೆ ಅಂತ ಹಾಕಿದ್ದೆ ಬೇಗ. ಇದೇನೋ ವಾಷಿಂಗ್ ಮಿಷಿನಿಗೆ ಹಾಕೋದು ಬಾಲ್ಸ್ ಅಂತೆ, ಅಂದರೆ ಬಟ್ಟೆಗಳೇನೋ ಗಂಟಾಗಲ್ಲ, ಚೆನ್ನಾಗಿರುತ್ತೆ ಅಂತಂದು ತೋರಿಸಿದ್ರು ಅಂತ ನಾನು ತೊಗೊಂಡು ಸುಮ್ಮನೆ ಹಾಕಿದ್ದೀನಿ. ನಾನು ಈ ಥರ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕುವಾಗೆಲ್ಲ ನನಗೆ ನಮ್ಮಮ್ಮಂದೇ ನೆನಪಾಗುತ್ತೆ. ನಮ್ಮಮ್ಮ ಇದ್ದಾಗ ಇವನ್ನೆಲ್ಲ ತೊಗೊಂಡಿದ್ರೆ ಅಟ್ಲೀಸ್ಟ್ ನಮ್ಮಮ್ಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗ್ತಿತ್ತು, ಹಗುರ ಆಗ್ತಿತ್ತು ಅಂತ ಅನ್ನಿಸ್ತೈತಿ. ಆವಾಗಿನ ಪರಿಸ್ಥಿತಿ, ಆವಾಗಿನ ಟೈಮ್ ನಂದು ಅಷ್ಟು ಸರಿ ಇದ್ದಿದ್ದಿಲ್ಲ, ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ. ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ, ಅಳು ಬರುತ್ತೆ. ಯಾಕಪ್ಪ ಎಲ್ಲ ಬಿಟ್ಟು ನಮ್ಮಮ್ಮನೇ ನೆನೆಸಿಕ್ಲಾ ಅಂತ ದೇವ್ರಿಗೆ ಶಾಪ ಹಾಕಬೇಕೋ ಬೈಬೇಕೋ ಒಂದೂ ಗೊತ್ತಾಗಲ್ಲ. ಆದರೂ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಆಗ್ತೀನಿ. ನಮ್ಮಮ್ಮಗೆ ಸಹಾಯ ಅಂತ ಏಜ್ ಏನೂ ಆಗಿರಲಿಲ್ಲ. ಕೆಲವೊಬ್ಬರಿಗೆ ತಾಯಿ ಬೆಲೆ ಅಂದ್ರೇ ಗೊತ್ತಿರಲ್ಲ, ಹೊಡಿತಾರೆ, ಬಡಿತಾರೆ, ಊಟ ಕೊಡಲ್ಲ, ವೃದ್ಧಾಶ್ರಮಕ್ಕೆ ಹಾಕ್ತಾರೆ, ಕೆಲವೊಬ್ಬರು ಬೀದಿಯಲ್ಲೇ ಬಿಡ್ತಾರೆ, ಕೆಲವೊಬ್ಬರು ತಾಯಿ ಸಾಕಬೇಕಾಗತ್ತಲ್ಲ ಅಂತ ಇನ್ನೇನೋ ಮಾಡ್ತಾರೆ. ಅಂಥವ್ರಿಗೆಲ್ಲ ಹೇಳೋದು ಒಂದೇ, ಯಾರಿಗೂ ಇದ್ದಾಗ ತಾಯಿ ಬೆಲೆ ಗೊತ್ತಾಗಲ್ಲ, ಕಳ್ಕೊಂಡಾಗಾಯ್ತಲ್ಲ ಅನುಭವಿಸ್ತೀರಂದರೆ ಅದು ಹೇಳೋಕ್ಕೆ ಆಗಲ್ಲ. ಈ ಪ್ರಪಂಚದಲ್ಲಿ ದುಡ್ಡು ಕೊಟ್ಟರೆ ಆಗಲಿ, ಇನ್ನೊಂದು ಏನೋ ಮಾಡಿದರೆ ಏನೋ ಸಿಗುತ್ತೆ ಅಂತ ಅಂದರೆ ಎಲ್ಲ ಸಿಗುತ್ತೆ, ಆದರೆ ತಾಯಿ ಪ್ರೀತಿ ಮಾತ್ರ ಯಾವತ್ತಿಗೂ ಸಿಗಲ್ಲ. ಅದು ತಾಯಿನೇ ಕೊಡಬೇಕು. ಅದು ತಾಯಿ ಇಲ್ದವ್ರಿಗೆ ಮಾತ್ರ ಅದ್ರ ಬೆಲೆ ಗೊತ್ತಿರುತ್ತೆ, ತಾಯಿ ಇದ್ದವ್ರಿಗೆ ಗೊತ್ತಾಗಲ್ಲ. ಕೆಲವೊಬ್ಬರಿಗೆ ಮಾತ್ರ ಹೇಳ್ತಾ ಇರೋದು. ಅದಕ್ಕೆ ಈಗ ನಾನು ಹೇಳೋದೇನಪ್ಪ ಅಂದರೆ, ಅಪ್ಪ ಅಮ್ಮ ಇರುವಷ್ಟು ದಿನವೇ ಅವ್ರನ್ನ ಸಂತೋಷವಾಗಿ ನೋಡ್ಕೊಳ್ರಿ ಅಂತ ಹೇಳೋದೊಂದೇ. ಈಗ ನನ್ನನ್ನೇ ನೋಡಿರಿ, ನಾನು ಎಷ್ಟೇ ಹತ್ತು ಕರೆದು ಏನೇ ಮಾಡಿದ್ರೂ ನಮ್ಮ ಅಪ್ಪ ಅಮ್ಮ ವಾಪಸ್ ಬರಲ್ಲ. ಅದಕ್ಕೋಸ್ಕರ ನಿಮಗೆಲ್ಲ ಹೇಳ್ತಿದ್ದೀನಿ ಅಷ್ಟೇ, ಬೇಜಾರಾಗ್ಬಿಡ್ರಿ. ಬಟ್ಟೆ ಒಣಕ್ಕೆ ಬರೋದ್ರಲ್ಲಿ ವಿಜಲಿನ ಹವಾ ಎಲ್ಲ ಹೋಗಿತ್ತು. ಸೊ ತೆಗೆದು ಅದನ್ನು ಸ್ವಲ್ಪ ಮಸಿತಾ ಇದ್ದೀನಿ. ಟೊಮೊಟೊ, ಒಣಮೆಣ್ಸಿಕಾಯಿ ಹಾಕಿದ್ನಲ್ಲ ಅದನ್ನು ಹಾಗೆ ಅದರಲ್ಲೇ ಚಮಚದಲ್ಲೇ ಮಸಿತಾ ಇದ್ದೀನಿ. ಮಸ್ತು ಹಾಗೆ ಒಗ್ಗರಣೆ ಹಾಕಬೇಕು. ಅದಕ್ಕೆ ಇದಕ್ಕೆ ಸ್ವಲ್ಪ ಈಗ ಜೀರಿಗೆ, ಬೆಳ್ಳುಳ್ಳಿನ ಹಾಗೆ ಜಜ್ಕೊತಾ ಇದ್ದೀನಿ. ನಾನು ಒಗ್ಗರಣೆಗೆ ಹಾಕ್ತಿದ್ದೆ ಯಾವಾಗ್ಲೂ ನಾನು, ಆದರೆ ನಮ್ಮಮ್ಮ ಇದೇ ಥರ ಜಜ್ಜಿ ಅದೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಂಗೆ ಡೈರೆಕ್ಟ್ ಆಗ್ತಿತ್ತು, ಅದೇ ಬೇರೆ ಥರ ಟೇಸ್ಟ್ ಆಗ್ತಿತ್ತು.
ನಾವು ಎಷ್ಟೇ ಚೆನ್ನಾಗಿ ಏನೇ ಮಾಡಿದ್ರೂ ನಮ್ಮಮ್ಮ ಮಾಡೋ ಥರ ಆಗ್ತಾನೆ ಇರಲಿಲ್ಲಲ್ಲ ಅಂತ ಇವತ್ತು ನೋಡೋಣ ತಡಿ, ನಮ್ಮಮ್ಮ ಹೇಗೆ ಮಾಡ್ತಿತ್ತೋ ಅದೇ ಥರ ಮಾಡೋಣ ಅಂತಂದು. ಈಗ ಸಾರಿಗೆ ಸ್ವಲ್ಪ ಒಗ್ಗರಣೆ ಹಾಕಬೇಕು. ಸೊ ಅದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದು ಕಾದಿದ ಮೇಲೆ ಸ್ವಲ್ಪ ಈರುಳ್ಳಿನ ಹಾಕಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅಂದರೆ ಈರುಳ್ಳಿ ಸ್ವಲ್ಪ ಫುಲ್ಲು ಕೆಂಪಗಾಗೋವರೆಗೂ ರೋಸ್ಟ್ ಮಾಡಬೇಕು. ಹಂಗೆ ಹಸ್ಕ ಅರ್ಧ ಇದ್ದಾಗೆ ಹಾಕಿದರೆ ಟೇಸ್ಟ್ ಆಗೋಲ್ಲ. ನಮ್ಮಮ್ಮ ಹಾಗೆ ಮಾಡ್ತಿತ್ತು. ಇವತ್ತು ಏನೇ ತಲೆ ಮೇಲೆ ತಲೆ ಹೋಗಲಿ ನಮ್ಮಮ್ಮ ಹೆಂಗೆ ಮಾಡ್ತಿತ್ತೋ ಹಂಗೆ ಪರ್ಫೆಕ್ಟಾಗಿ ಬೇಳೆ ಕಟ್ ಮಾಡೋಣ ಅಂತಂದು ಅಂದ್ಕೊಂಡಿದ್ದೀನಿ. ಯಾಕಂದರೆ ಭಾಳ ನೆನಪಾಗ್ತಿತ್ತು, ಆ ಸಾರು ತಿನ್ನಬೇಕು ಅಂತಲೂ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಹಾಗೆ ನೋಡಿರಿ ತಿಂಡಿ ತಿಂದಿಲ್ಲ ಅಂತ ಮಿಡ್ಲಲ್ಲಿ ಏನದು 1 ಲೋಟ ಹಾಲು ಕುಡಿದೆ. ಆಮೇಲೆ ದಾಳಂಬ್ರಿ ಹಣ್ಣು ಸುಲಿದಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಹಾಗೆ ಬಾಯಿಗೆ ಹಾಕ್ಕೊಂತ ಎನರ್ಜಿ ತಗೊತ ಕೆಲಸ ಮಾಡ್ತಾಯಿದ್ದೀನಿ. ಇನ್ನೇನು ಅಡುಗೆನೇ ಆಯಿತು, ಊಟ ಮಾಡೋಣ ಅಂತ ಅಡುಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಒಗ್ಗರಣೆ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿರಿ ಈ ಥರ ಅದನ್ನು ಇದಕ್ಕೆ ಸುರಿದು ಉಪ್ಪಾಕಿ ಕುದಿಸ್ಬಿಟ್ರೆ ಬೇಳೆ ಕಟ್ ರೆಡಿ ಆಯಿತು. ಅಪ್ಪ ದೇವ್ರ ದಯದಿಂದ ಇವತ್ತಾದರೂ ನಮ್ಮಮ್ಮ ಮಾಡೋ ಥರನೇ ಆಗಿದ್ದರೆ ಸಾಕಪ್ಪ ಅಷ್ಟೇ. ಅಂತೂ ಇಂತೂ ನಮ್ಮಮ್ಮ ಮಾಡೋ ಬೇಳೆ ಸಾರು ಆಯಿತು. ಈ ಕಡೆ ಅನ್ನಕ್ಕೆ ಇಡೋಣ ಅಂತ ಗ್ಯಾಸ್ ಹಚ್ತಾ ಇದ್ದೆ. ಅನ್ನಕ್ಕೂ ಇಟ್ಟೆ. ಆಲ್ರೆಡಿ ಅನ್ನನೂ ಆಯಿತು. ಈಗ ಅಡುಗೆ ಆಯಿತು, ಊಟ ಮಾಡಬೇಕು. ವಿಡಿಯೋ ಮುಗಿಸೋ ಟೈಮ್ ಬಂದಾಯಿತು. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಇದೇ ಥರ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ಟೇಕ್ ಕೇರ್, ಬಾಯ್.